ಚಿಂತಾಮಣಿ ನಗರದ ಪ್ರವಾಸಿ ಮಂದಿರ ಮುಂಭಾಗದಲ್ಲಿ ರೈತರು, ಅಂಗನವಾಡಿ ನೌಕರರು ಸೇರಿದಂತೆ ಕೆಲ ಸಂಘಟನೆಗಳು ಜಮಾಯಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಕೇಂದ್ರ ಬಿಜೆಪಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಗಳ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದರು. ನಂತರ ತಾಲೂಕು ಕಚೇರಿ ಮುಂಭಾಗದ ರಸ್ತೆಯಲ್ಲಿ ಧರಣಿ ಕುಳಿತ ಪರಿಣಾಮ ಕೆಲಕಾಲ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಪದೇ ಪದೇ ವೇತನ ಹೆಚ್ಚು ಮಾಡುತ್ತಿದೆ. ದಿನಗೂಲಿ ನೌಕರರಿಗೆ ತಿಂಗಳು ಪೂರ್ತಿ ದುಡಿದರೂ 10,000 ಕೊಟ್ಟು ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿದರು. ದುಡಿಯುವ ವರ್ಗದವರು ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಭಾರತ್ ಬಂದ್ ಬೆಂಬಲಿಸುತ್ತಿರುವುದಾಗಿ ಘೋಷಿಸಿದರು. ಕೇಂದ್ರ ಮತ್ತು ರಾಜ್ಯದಲ್ಲಿ ಆಳುವ ಸರ್ಕಾರಗಳು ದುಡಿಯುವ ವರ್ಗಕ್ಕೆ ವಂಚಿಸುತ್ತಿವೆ. ಕಾರ್ಪೊರೇಟ್ ಕಂಪನಿಗಳಿಗೆ ಒಳ್ಳೆ ಕಾಯ್ದೆಗಳನ್ನು ಜಾರಿಗೆ ತಂದು ತಾರತಮ್ಯ ನೀತಿ ಅನುಸರಿಸುತ್ತಿವೆ ಎಂದರು. ಅಂಗನವಾಡಿ ನೌಕರರ ಸಂಘದ ಲಕ್ಷ್ಮೀದೇವಮ್ಮ ಮಾತನಾಡಿ, ರಾಜ್ಯದಲ್ಲಿ ಅಂಗನವಾಡಿ ಪ್ರಾರಂಭವಾಗಿ 50 ವರ್ಷ ಕಳೆದಿದೆ. ಈವರೆಗೂ ಕನಿಷ್ಠ ವೇತನ ಕೊಟ್ಟಿಲ್ಲ. ಗೌರವಧನ ಕಾರ್ಮಿಕರಾಗಿ ಉಳಿಸಿಕೊಂಡಿದೆ. ಹೊಸದಾಗಿ FRS ನಿಯಮ ಜಾರಿ ತಂದು ನೌಕರರಿಗೆ ಸರಿಯಾದ ಮೊಬೈಲ್ ಸಿಮ್ ಕೊಟ್ಟಿಲ್ಲ ಎಂದು ಕಿಡಿಕಾರಿದರು. ಈ ಭಾಗದಲ್ಲಿ ಏನು ಸಿಗದ ಆ ಊಟ ಮತ್ತೆ ನಮ್ಮ ಮಕ್ಕಳು ಕೊಡಬೇಕು ಅಂತ ನಾವು ಈ ಸಮಯದಲ್ಲಿ ಸರ್ಕಾರಕ್ಕೆ ಹೊರೆಯನ್ನು ಹೊರ್ತಾ ಇದ್ದೇವೆ. ಸರ್ಕಾರ ಅದನ್ನು ಆಹಾರ ಪದಾರ್ಥಗಳು ಆದಷ್ಟು ಬೇಗ ಬದಲಾವಣೆ ಮಾಡಲೇಬೇಕು. ಮುಂಬರುವ ದಿನಗಳಲ್ಲಿ ನಮ್ಮ ಹೋರಾಟ ಇನ್ನು ತೀವ್ರವಾಗುತ್ತದೆ ಅಂತ ಹೇಳಿ ನಮ್ಮ ಮಾತುಗಳನ್ನು ಮುಗಿಸುತ್ತಿದ್ದೇವೆ ಸರ್. ಜೈ CIT. ಇದರಿಂದ ನೌಕರರಿಗೆ ಹೆಚ್ಚು ಹೊರೆಯಾಗುತ್ತಿದೆ. ಅಂಗನವಾಡಿ ಸೇರಿದಂತೆ ದಿನಗೂಲಿ ಕಾರ್ಮಿಕರ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೌರ್ಜನ್ಯ ನಡೆಸುತ್ತಿವೆ ಎಂದರು. ಅಂಗನವಾಡಿ ನೌಕರರ ತಾಲೂಕು ಅಧ್ಯಕ್ಷ TS ಸೌಭಾಗ್ಯಮ್ಮ, ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ನರಸಿಂಹ, KPRSನ MS ಆನಂದ್ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಶಂಕರ್, CTV ನ್ಯೂಸ್, ಚಿಂತಾಮಣಿ.